ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಒಳ್ಳೆ ಸ್ಪೆಷಲಾಗಿರುವಂಥ ಒಂದು ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಗ್ರಿಲ್ಡ್ ಫಿಶನ್ನು OTG ಓವನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದಂತೂ ಖಂಡಿತ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ತುಂಬ ಕ್ರಿಸ್ಪಿ ಹಾಗೂ ಜ್ಯೂಸಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಉಪ್ಪು, ಧನಿಯಾ ಪೌಡ್ರು, ಖಾರದ ಪುಡಿ, ಹಾಗೆಯೇ ಅರಶಿನ, ಪೆಪ್ಪರು, ಗರಂ ಮಸಾಲ ಇದೆಲ್ಲ ತಗೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ನೆಕ್ಸ್ಟು ಮಿಕ್ಸಿಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಟೇಸ್ಟ್ಗೆ ಒಂದು ಅರ್ಧ ನಿಂಬೆಹಣ್ಣು ಎಲ್ಲನೂ ಫೈನಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡೋವಂಥ ಒಂದು ರೆಸಿಪಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಹೊರಗಡೆ ಅಂತ ಅಂದರೆ ದುಡ್ಡು ತುಂಬ ಜಾಸ್ತಿ ಆಗುತ್ತೆ, ಹಾಗೆ ಅನ್ಹೆಲ್ದಿ. ಗೊತ್ತಿಲ್ಲ ಅವ್ರು ಯಾವ ಥರ ಮಾಡಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ನಾವಾದರೆ ಕ್ಲೀನಾಗೆ ಮಾಡ್ಕೋಬೋದು. ಈ ಎಲ್ಲನೂ ನಾನು ಪೇಸ್ಟ್ ಮಾಡಿ, ಆಮೇಲೆ ಫಿಶನ್ನು, ಇದು ರಾ ಫಿಶ್ಶು, ಇದನ್ನು ರೋಹೋ ಅಂತಾರಲ್ಲ ಅದು ಫಿಶ್ಶು, ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಹಾಕ್ಕೋಬೇಕು. ಎರಡು ಸೈಡು, ಬೋತ್ ಸೈಡು ಕಟ್ಟು ಹಾಕಬೇಕು ಅದರಲ್ಲಿ, ಯಾಕಂದರೆ ಮಸಾಲ ತುಂಬಿ ಅದನ್ನು ಮ್ಯಾರಿನೇಟ್ಗೆ ಮಾಡಬೇಕು. ಮಿಕ್ಸಿಗೆ ಹಾಕಿರೋಂಥ ಪೇಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸನ್ನ ಸೇರಿಸ್ಕೊಂಡು, ಯಾಕಂದರೆ ಹುಳಿ ಫಿಶ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫಿಶ್ಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಈ ಥರ ಕಟ್ ಹಾಕ್ಕೋಬೇಕು, ಎರಡು ಸೈಡನ್ನು ಕಟ್ ಹಾಕ್ಕೋಬೇಕಾಗುತ್ತೆ. ಆ ಕಟ್ಟು ಒಳಗಡೆ ಎಲ್ಲನೂ ನಾವು ಮಸಾಲಾನ ತುಂಬ್ತಾ ಹೋಗಬೇಕು. ಈ ಥರ ಹಚ್ಚಿ ಒಳಗಡೆ, ಕಟ್ಟೊಳಗಡೆ ಎಲ್ಲನೂ ಸೇರಿಸ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಫಿಶ್ಶು ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಒಂದು 10-15 ನಿಮಿಷಕ್ಕೆ ನಾವು ಆರಾಮಾಗೆ ಮಾಡ್ಕೊಂಬಿಡ್ಬೋದು. ಇದನ್ನು ಸ್ವಲ್ಪ ಹೊತ್ತು ಇದೆಲ್ಲ ಹಚ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ಗೆ ಇಡಬೇಕಾಗುತ್ತೆ. ಸೊ ಮ್ಯಾರಿನೇಟ್ಗೆ ನೀವು ಒಂದು 20 ನಿಮಿಷದಿಂದ ಹಾಫ್ ಆನ್ ಅವರ್ ಇಟ್ಟರೆ ಸಾಕಾಗುತ್ತೆ. ನೋಡಿ, ಈ ಥರ ಎಲ್ಲನೂ ಮಸಾಲಾನ ನೀಟಾಗಿ ನಿಧಾನಕ್ಕೆ ಹಚ್ತಾ ಹೋಗಬೇಕಾಗುತ್ತೆ. ಎರಡು ಸೈಡು, ಬೋತ್ ಸೈಡು ಈ ಥರ ಹಚ್ಚಿ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಶ್ ಇಷ್ಟ ಆದರೆ ನೀವು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋನ ಫುಲ್ ವಾಚ್ ಮಾಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಪ್ರೊಸೀಜರು ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಕಂಪ್ಲೀಟಾಗಿ ನೀವು ನೋಡಿದ್ರೆ ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಡೀಪ್ ಫ್ರೀಸಲ್ಲಿ ನಾನು ಇಡ್ತಾಯಿದ್ದೀನಿ ಮ್ಯಾರಿನೇಟ್ಗೋಸ್ಕರ. ಹೊರಗಡೆ ಇಟ್ಟರೂ ಆಗುತ್ತೆ, ಪರವಾಗಿಲ್ಲ. ಒಂದು 10 ನಿಮಿಷ ನಾನು ಡೀಪ್ ಫ್ರೀಸಲ್ಲಿಟ್ಟು ಅದನ್ನು ಓವನಲ್ಲಿ, OTG ಓವನ್ನಲ್ಲಿ ರೆಡಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಮೇಯ್ನು OTG ಓವನ್ನು 225 ಡಿಗ್ರಿ ಫುಲ್ ಹೀಟಲ್ಲಿ ಫ್ರೀ ಹೀಟ್ ಮಾಡಿ ಇಟ್ಕೊಂಡಿರಬೇಕು ಓವನ್ನ. ಸೊ ಫ್ರೀ ಹೀಟು ಮಾಡಿ ಅಂದರೆ ಮುಂಚೆನೇ ಆನ್ ಮಾಡಿಟ್ಟಿರಬೇಕು. 250 ಡಿಗ್ರಿಯಲ್ಲಿ ಇಟ್ಕೊಂಡು ಮುಂಚೆನೇ ಆನ್ ಮಾಡಿಟ್ಟು ಆಮೇಲೆ ಫಿಶನ್ನು ಇಡಬೇಕು. ಈ ಥರ ಇಡಿ. ಕೆಳಗಡೆ ಒಂದು ಟ್ರೇ ಇರುತ್ತೆ, ಅದಕ್ಕೊಂದು ಫಾಯಿಲ್ ಪೇಪರ್ ಹಾಕಿದ್ರೆ ಇದರಲ್ಲಿ ಏನಾದರೂ ಒಂದು ಮೆಲ್ಟಾಗಿ ಖಾರ ಏನಾದರೂ ಅದು ಇದಾದರೆ, ಲೀಕ್ ಆದಾಗ ಅದ್ರ ಮೇಲೆ ಬೀಳುತ್ತೆ. ಸೊ ಓವನ್ ಹಾಳಾಗೋದಿಲ್ಲ. ನಾನು ಬೋತ್ ಗ್ರಿಲ್ ಇಡ್ತಾಯಿದ್ದೀನಿ, ಅಂದರೆ ಬೋತ್ ಸೈಡು ಹೀಟು ಅದಕ್ಕೆ ತಗಲೋ ಥರ ಇಡ್ತಾಯಿದ್ದೀನಿ. ಒಂದು 10-20 ನಿಮಿಷ ಇಟ್ಟರೆ ಸಾಕಾಗುತ್ತೆ, ನೀಟಾಗಿ ಬೆಂದ್ಕೊಳ್ಳುತ್ತೆ. ಫಿಶ್ಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ಸೊ ಇಲ್ಲಿ ಫಿಶ್ಶು ರೆಡಿ ಆಗೇ ಹೋಯಿತು. ಸೊ ತುಂಬ ನೀಟಾಗಿ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ನಾವು ಸ್ವಲ್ಪ ಡೆಕೋರೇಟ್, ಅಂದರೆ ನೋಡೋಕ್ಕೆ ಅಟ್ರ್ಯಾಕ್ಟ್ ಆಗಿರಬೇಕಲ್ವ. ಸೊ ಅದಕ್ಕೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಜೊತೆಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿಬಿಟ್ರೆ ಲುಕ್ ವೈಸು ತುಂಬ ಚೆನ್ನಾಗಿರುತ್ತೆ, ಅಟ್ರ್ಯಾಕ್ಟಿವ್ ಆಗಿ, ಹಾಗೆ ಟೇಸ್ಟೂ ತುಂಬ ಚೆನ್ನಾಗಿದೆ.
ನೀವು ಒಂದು ಸಾರಿ ಪ್ರಯತ್ನ ಪಡಿ ಹೇಗೆ ಬಂತು ಅಂತ ಹೇಳಿ. OTG ಓವನ್ ಅಲ್ದಿದ್ರೇನು ಮನೆಯಲ್ಲಿ ತವ ಮೇಲೇ ಮಾಡ್ಕೊಬೋದು. ಅದಕ್ಕೂ ಬೇರೆ ಬೇರೆ ಥರ ಮೆಥಡ್ ಇರುತ್ತೆ. ಸೊ OTG ಓವನ್ ಆದರೆ ಬೇಗ ಆಗೋಗುತ್ತೆ. ಸೊ ನೋಡಿ ಈ ಥರ ಇದೆ. ನೀವು ಒಂದು ಸಾರಿ ಪ್ರಯತ್ನ ಪಡಿ ಹೇಗೆ ಬಂತು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್.